ರಬ್ಕವಿ ಬನಹಟ್ಟಿಯಲ್ಲಿ ತಾಲೂಕಾ ಆಗಿ ಘೋಷಣೆ ಆಗಿ 14 ವರ್ಷ ಆಯ್ತು. ತೇರದಾಳು ತಾಲೂಕು ಆಗೈತಿ, ಈಗ ಮತ್ತೆ ತೇರದಾಳು ಘೋಷಣೆ ಮಾಡಿದಾರೆ. ಆದ್ರೆ ತೇರದಾಳು ಒಳಗ 50,000 ಜನಸಂಖ್ಯೆ ಅದ, ಪುರಸಭೆ ಅದ, 23 ವಾರ್ಡ್ಗಳದಾವ, 23 ಮೆಂಬರ್ ಅದ. ಅಲ್ಲಿ PHC ಅದ. PHC ಇಟ್ಟಾರ, ಡಾಕ್ಟರ್ ಇಲ್ಲ. ಆ 50,000 ಜನಸಂಖ್ಯೆ ಎಲ್ಲಿ ಹೋಗ್ಬೇಕು ಸರ? ಎಲ್ಲಿ ಹೋಗ್ಬೇಕು? ಯಾಕೆ ನೀವು ತಾಲೂಕಾ ಆಸ್ಪತ್ರೆಯನ್ನು ಘೋಷಣೆ ಮಾಡಿ ಪ್ರಾರಂಭ ಮಾಡ್ತಾ ಇಲ್ಲ? CHC ಮಾಡಿ ಅದನ್ನು ತೇರದಾಳದು ಅಲ್ಲಿ ಡಾಕ್ಟರ್ ಸಿಬ್ಬಂದಿಗಳನ್ನು ಹಾಕಿ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂತ ಕೆಲಸ ನೀವು ಮಾಡ್ಬೇಕಲ್ಲ, ಅದನ್ನೂ ಮಾಡ್ತಾ ಇಲ್ಲ. ಬನಹಟ್ಟಿ ಒಳಗೆ ಇನ್ನು CHC ಅದರ, ತಾಲೂಕಾ ಆಸ್ಪತ್ರೆ ಮಾಡಿಲ್ಲ 14 ವರ್ಷ. ಮತ್ತೆ ತಾಲೂಕಾ ಯಾಕೆ ಘೋಷಣೆ ಮಾಡ್ರಿ? ನಮ್ದು ಒಂದ ತಾಲೂಕು ಹೇಳಂಗ ಎಲ್ಲೆಲ್ಲಿ ತಾಲೂಕು ಎಲ್ಲ ತಾಲೂಕಾ ಮಟ್ಟದ ಆಫೀಸ್ಗಳನ್ನ ಪ್ರಾರಂಭ ಮಾಡ್ರಿ, ಅವ್ರಿಗೆ ಅನುದಾನ ಕೊಡ್ರಿ ಅನ್ನುವಂಥದ್ದನ್ನ ಸರ್ಕಾರದ ಮೇಲೆ ಒತ್ತಾಯವನ್ನ ನಾ ಮಾಡ್ತೇನೆ ಅಧ್ಯಕ್ಷರೇ. ಇನ್ನ ನಮ್ಮ ಗೌಡ್ರು ಹೇಳಿದ್ರು ಈ ಪಂಚಮಸಾಲಿ ಹೋರಾಟಕ್ಕೆ ನ್ಯಾಯ ಕೊಡ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಏನ್ ತಪ್ಪದ? ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ರು ಅದು ಸಂವಿಧಾನ ಬಾಹಿರ. ಎಲ್ಲಾ ಸಂವಿಧಾನ ಪ್ರಕಾರ ನಡೀತೈತಿ ದೇಶದಲ್ಲಿ. ಸಂವಿಧಾನ ಬಾಹಿರ ಹೆಂಗಂತ ಹೇಳ್ಬೇಕಲ್ಲ. ಒಂದೊಂದು ಸಮುದಾಯಗಳಿಗೆ 2, 3, 4 ರಿಸರ್ವೇಶನ್ ಕೊಟ್ರಿ ನೀವು, ಅದು ಸಂವಿಧಾನ ಬಾಹಿರ ಅಲ್ಲ. ಅದರ ಪಂಚಮಸಾಲಿಗಳ ಸಂವಿಧಾನ ಬಾಹಿರ. ಅಂದ್ರ ಈ ಸರ್ಕಾರ ಲಿಂಗಾಯತ ವಿರೋಧಿ ಧೋರಣೆಯನ್ನು ತರಿತಾ ಇದೆ. ಬಿಡ್ರಿ, ರಕ್ತ ಬರುವಂತ ಮಾಡ್ತಾ ಇದೆ. ಇನ್ನೊಂದು ರಿಸರ್ವೇಶನ್ ಹಕ್ಕಿದೆ. ವೋಟ್ ಹಾಕ್ಯಾರ, ಬಿಡ್ರಿ, ಆರಿಸಿ ಬಂದ್ರಿ, ಯಾಕೆ ವಿರೋಧ ಮಾಡ್ತೀರಿ? ಅವ್ರಿಗೆ ನೀವು ಅಲ್ಲಿಗೆ ಯಾಕೆ ಮಾತಾಡ್ತೀವಿ? ನೀವು ಮಾತಾಡಬೇಕ, ನೀವು ಮಾತಾಡಿ. ಒಂದೊಂದು ಸಮುದಾಯಕ್ಕೆ ಸಂವಿಧಾನ ಬಾಹಿರ ಅಲ್ಲ. ಈ ಪಂಚ ಲಿಂಗಾಯತರ ಬೇಡಿದ್ರೆ ಸಂವಿಧಾನ ಬಾಹಿರ. ಇದಂತ ನೀತಿರಿ. ಇನ್ನ ನಮ್ಮ ಸರ್ಕಾರ ಇದ್ದಾಗ SC ST ರಿಸರ್ವೇಶನ್ ಹೆಚ್ಚು ಮಾಡಿದ್ವಿ. STಗೆ 4% ಹೆಚ್ಚು ಕೊಟ್ಟಿದ್ವಿ, SCಗಳಿಗೆ 2% ಹೆಚ್ಚು ಕೊಟ್ಟಿದ್ವಿ. ಒಳ ಮೀಸಲಾತಿ ಘೋಷಣೆ ಮಾಡಿದ್ವಿ ನಾವು. 2 ವರ್ಷ ಆಯ್ತು ನೀವು ಇಟ್ಕೊಂಡು ಕೂತಿರಿ. ಯಾವ ಉದ್ದೇಶದಿಂದ ಅವ್ರು ಇವತ್ತು ಹೋರಾಟ ಮಾಡ್ತಾರ? ಮಾದಿಗ ಸಮುದಾಯದವರು ಒಳ ಮೀಸಲಾತಿ ಬೇಡ. ಶ್ರೀನಿವಾಸ್ ಮಾನೆ ಮತ್ತೆ ಅಹಿಂದ ಸರ್ಕಾರ ಐತಿರಿ. ಏನ್ ಅಹಿಂದಗಳಿಗೆ ಅಹಿಂದಗಳಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಿ. ಒಳ ಮೀಸಲಾತಿ ಸೆಂಟ್ರಲ್ ಗವರ್ಮೆಂಟ್ ಹೇಳಿ ಕೊಡಬಹುದು, ಸುಪ್ರೀಂ ಕೋರ್ಟ್ ಹೇಳೈತಿ. ಯಾಕೆ ಇನ್ನೂವರೆಗೆ ಜಾರಿಗೆ ಮಾಡ್ತಾ ಇಲ್ಲ ಅಂತ ಒತ್ತಾಯವನ್ನು ಮಾಡ್ತೀವಿ. ಆ ಜನಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಒಳ ಮೀಸಲಾತಿ ತಕ್ಷಣ ಜಾರಿ ಮಾಡಿ ಆ ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ವಿನಂತಿ ಮಾಡಿಕೊಂಡು ನನಗೆ ಮಾತನಾಡಿ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880076151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.